ಫ್ರೆಂಡ್ಸ್ ನೋಡಿ ಹೇಗಿದೆ ಕೇಳಿಸ್ತಾನೆ. ಫ್ರೆಂಡ್ಸ್ ಊರಿಗೆ ಬಂದಿದ್ವಿ, ಈಗ ಅಡುಗೆ ರೆಡಿಯಾಗಿದೆ, ಊಟ ಮಾಡಬೇಕು. ಇರೋ ನಮ್ಮ ಅತ್ತಿಗೆ. ಸೊ ನಾವು ಊರಿಗೆ ಬಂದಿದ್ವಿ, ಬುಧವಾರ ಬಂದಿದ್ವಿ, ಇವತ್ತು ಗುರುವಾರ. ಸೊ ನನ್ನ ಮಗಳು ಬರ್ತಡೇ ಇದೆ, ದೊಡ್ಡ ಮಗಳದು, ರೆಡಿಯಾಗಿದ್ದಾಳೆ. ಇನ್ನು ನೋಡಿ ನಮ್ಮ ಅತ್ತಿಗೆ ಮಗಳು ಕೂತಿದ್ದಾಳೆ, ಟಿ ವಿ ನೋಡ್ತಾನೆ ಕೂತಿದ್ದಾಳೆ. ಸೊ ಟಿ ವಿ ಓಡ್ತಾ ಇದೆ. ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ, ನಮ್ಮ ಅಪ್ಪಾಜಿಯವ್ರು ಮಲ್ಕೊಂಡಿದ್ದಾರೆ. ಸೊ ನಮ್ಮ ಅತ್ತಿಗೆಯವರು ಹೊಲ್ದತ್ರ ಹೋಗ್ಬೇಕು ಅಂತ ಹೇಳಿ ರೆಡಿಯಾಗಿದ್ದಾರೆ ಇವಾಗ. ಸೊ ನಾನು ಇವಾಗ ರೆಡಿಯಾಗಿದ್ದೀನಿ, ಸುಮ್ಮನೆ ತೋಟದ ಹತ್ರ ಹೋಗಬೇಕು, ಆಮೇಲೆ ಹೋಗೋಣ ಅಂತೇಳಿ ಇವಾಗ ರೆಡಿಯಾಗಿದ್ದೀನಿ. ಸೊ ನಮ್ಮನೆ ಹೋಮ್ ಟೂರ್ ನೆಕ್ಸ್ಟ್ ಮಾಡ್ತೀನಿ, ಇವಾಗ ಅಷ್ಟು ತೋರಿಸಿಲ್ಲ ನಾನು. ನನ್ನ ಮಗಳು ರೆಡಿಯಾಗಿದ್ದಾಳೆ ಬರ್ತಡೇ ಅಂತೇಳಿ. ಇವತ್ತು ಕೇಕ್ ಕಟ್ ಮಾಡಿಸಲ್ಲ, ನನ್ನ ಮಗನ ಬರ್ತಡೇ ಇದೆ 7ನೇ ತಾರೀಕು. ಅದಕ್ಕೆ ಅವಾಗ 7ನೇ ತಾರೀಕು ಕಟ್ ಮಾಡೋಣ ಅಂತೇಳಿ ಇವಾಗ ಸುಮ್ಮನೆ ಡ್ರೆಸ್ ಮಾಡಿ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್ ವಿಡಿಯೋ ಹೇಗಿದೆ ನಮ್ಮ ತೋಟ ಎಲ್ಲ ತೋರಿಸ್ತೀನಿ ಒಂದ್ಸಾರಿ ಹೋಗ್ಬಿಟ್ಟು ತೋಟದ ಹತ್ರ. ಇವಾಗ ನೋಡಿ ಹೇಗಿದೆ ಅಂತ. ರಕ್ಷಾ ಇಲ್ಲಿ ಏನು ನಾಚಿಕೆ ಆಯಿತು ಅವಳಿಗೆ. ಸೊ ನಾನು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ, ಊಟ ಮಾಡಬೇಕು ಇವಾಗ. ನೆಕ್ಸ್ಟು ನಾನು ತೋಟದ ಹತ್ರ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ, ತೋಟದ ಹತ್ರ. ಕಾಡು ತೋಟ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಮಕ್ಕಳು 3 ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಪಾಪನ ಎತ್ಕೊಂಡಿದ್ದೀನಿ. ಇಲ್ಲೇ ಸ್ವಲ್ಪ ದೂರನೇ ಇರೋದು ನಮ್ಮ ತೋಟ. ಸೊ ಸ್ವಲ್ಪ ನಡ್ಕೊಂಡು ಹೋಗ್ತೀವಿ. ಊರು ಹಿಂದಗಡೆ ಇದೆ ನೋಡಿ, ಆ ಕಡೆ ನಾನು ಹಿಂದಗಡೆ ಊರಿರೋದು, ಅಲ್ಲಿಂದ ನಡ್ಕೊಂಬಂದಿದ್ದೀನಿ. ಇನ್ನು ಸ್ವಲ್ಪ ಬಿಸಿಲಿದೆ, ಮರಗಳಿದೆ, ಎಲ್ಲ ಚೆನ್ನಾಗೈತೆ, ಅಲ್ಲಲ್ಲೇ ನೆರಳಿದೆ ನೋಡಿ ಹೇಗಿದೆ ಅಂತ. ವೆದರ್ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅದಕ್ಕಾಗಿ. ಸೊ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಇವಾಗ ಅಪ್ಲೋಡ್ ಮಾಡೋಣ ಅಂತ ಸಂಜೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್ ಇಲ್ಲಿಂದ ನಮ್ಮ ತೋಟ ಶುರುವಾಗುತ್ತೆ ನೋಡಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಹುಣಸೆ ಮರ ಎಲ್ಲ ಕಾಣಿಸುತ್ತಲ್ಲ, ಇದೆಲ್ಲ ನಮ್ಮದೇನೆ ತೋಟ. ಸೊ ಇದು ನಮ್ಮ ಅಣ್ಣನೂರು, ಅಂದರೆ ನಾವಿದ್ದು ಹೋಗಿರೋ ಊರು. ಇಲ್ಲಿ ನೋಡಿ ಒಂದು ಮನೆ ಕಟ್ಸಿದ್ದೀವಿ ಸುಮ್ಮನೆ ಮನೆಗೆ, ಕಾಯಿ ಎಲ್ಲ ಕೂಡ ಹಾಕೊಳ್ಳೋಕ್ಕೆ ಅಂತ. ಎಮ್ಮೆ ಕರ ನೋಡಿ. ಸೊ ಒಳಗೆಲ್ಲ ಈ ಥರ ಇದೆ, ಸುಮ್ಮನೆ ಹಾಗೆ ರೆಡಿ ಮಾಡಿಸಿಲ್ಲ, ರೆಡಿ ಮಾಡಿಸ್ಬೇಕು. ಸೊ ನಮ್ಮದು ಜೀಪ್ ಅಲ್ಲಿ ನಿಂತಿದೆ, ಮೋಟ್ರ್ ಎತ್ತದು. ಇನ್ನು ಇದು ಹುಣಸೆ ಮರ ತೋಟ ಎಲ್ಲ ನಮ್ಮದೇನೆ ನೋಡಿ. ನಮ್ಮದು ತೋಟಕ್ಕಾಯಿದು ನಾಯಿ ಮರಿ ಹೇಗಿದೆ ಅಂತ, ರಾಜಹುಲಿ. ಸೊ ಇನ್ನು ನೀರೆಲ್ಲ ಇಲ್ಲಿ ಹಿಡ್ದಿದ್ದಾರೆ ಹಸುಗಳಿಗೆ. ಹಸು ನೋಡಿ ನಮ್ಮದು ಸಿಮೇಸು ಹೇಗಿದೆ ಅಂತ ನಮ್ಮ ಅದಕ್ಕೆ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾವ್ರೆ. ನಮ್ಮ ಜೀಪಲ್ಲಿ ನಿಂತಿದೆ, ಇನ್ನು ಮಕ್ಕಳೆಲ್ಲ ಬರ್ತಾ ಇದ್ದಾರೆ. ನನ್ನ ಮಗಳು ಬರ್ತಡೇ ಇವತ್ತು, ರೆಡಿಯಾಗಿದ್ದಾಳೆ. ಕಾಫಿ ತೊಗೊಂಬಂದಿದ್ವಿ, ನಮ್ಮ ಅಮ್ಮವ್ರು ಇಲ್ಲಿದ್ದಾರೆ ಕೊಡೋದಕ್ಕೆ ಅಂತ. ನೋಡಿ ಹೇಗಿದೆ ಅಂತ, ಬಿಸಿಲು ತುಂಬಾ ಇದೆ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳೆ ಅಂತ. ಕಾಫಿ ತೊಗೊಂಬಂದಿದ್ದೀವಿ. ನನ್ನ ಮಗ ಇನ್ನು ನೀರಿಗೆ ಹೋಗಿದ್ದಾನೆ ಆಟ ಆಡೋದಕ್ಕೆ ಅಂತ. ನಮ್ಮ ಅಣ್ಣನ ಮಗಳು ನೋಡಿ ಹೇಗಿದ್ದಾಳೆ ಪಾಪ, ಅವಳು ಆ್ಯಕ್ಟಿವ್ ಆಗಿರೋಳು. ಸ್ವಲ್ಪ ಗುಳ್ಳೆ ಅಮ್ಮ ಬಂದೈತೆ ಮೈ ಮೇಲೆಲ್ಲನ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾಳೆ. ಇನ್ನು ಇದೆಲ್ಲ ಕೆಳಗಡೆ ಇರೋದೆಲ್ಲ ನಮ್ಮದು ತೋಟ, ತುಂಬ ಚೆನ್ನಾಗಿದೆ, ತೋರಿಸ್ತಾ ಹೋಗ್ತೀನಿ, ಹಾಗೆ ವಾಚ್ ಮಾಡಿ. ಇಲ್ಲಿಂದ ನಮ್ಮ ತೋಟ ಶುರುವಾಗುತ್ತೆ, ಈ ಕಡೆಯಿಂದ ಎಲ್ಲ. ಇದು ಮಧ್ಯ ರೋಡು, ಆ ಕಡೆ ಈ ಕಡೆ ತೋಟ ಇದೆ. ಇದು ಫುಲ್ಲು 5 ಎಕರೆ ಫ್ಲಾಟ್, ಇದು ನಮ್ಮದೇನೆ, ಎಲ್ಲ ಒಂದೇ ಹತ್ರ ಇದೆ. ಇನ್ನೊಂದು ಕಡೆ ಒಂದಿದೆ 1 ಎಕರೆ. ಸೊ ಇಷ್ಟು ಜಮೀನು ನಮ್ಮದೇ. ಎಲ್ಲ ಕ್ಲೀನ್ ಮಾಡಬೇಕು, ಬೇಸಿಗೆ ಕಾಲ ಅಲ್ವಾ, ಎಲೆ ಎಲ್ಲ ಜಾಸ್ತಿ ಬಿದ್ದೋಗೈತೆ. ಡ್ರಿಪ್ ಹಾಕಿದಾರಲ್ವ, ಹಾಗಾಗಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವಿದ್ದಾಗೆಲ್ಲ ಚಿಕ್ಕಗಿದ್ವು. ನಮ್ಮ ಮದುವೆಯಾಗಿ ಹೋದ್ಮೇಲೆ ಎಲ್ಲ ದೊಡ್ಡ ಸಸ್ಯ ಆಗಿದ್ದಾವೆ, ಚೆನ್ನಾಗಿದೆ ತೋಟ. ಫ್ರೆಂಡ್ಸ್ ನೋಡಿ ಹೇಗಿದೆ ಅಂತ ತೋಟ. ಕುರಿಮರಿ ಮೇಯ್ತಾ ಇದೆ ಅಲ್ಲಿ.
ಅಲ್ಲಿ ಕುರಿಮರಿ ಮೇಯ್ತಾ ಇದೆ. ನಮ್ಮ ಕಾಫಿ ತಗೊಂಡೋಗ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ ನೋಡಿ. ಸಿಂಪ್ಲೇರ್ ಹಾಕಿ ನೀರು ಬಿಟ್ಟಿದ್ರು ಬೆಳಗ್ಗೆ. ನಾನು ಬೆಳಗ್ಗೆ ಬಂದಿದ್ದೆ, ಎಳ್ನೀರು ಕುಡ್ದು ಹೋಗಿದ್ವಿ ಫ್ರೆಂಡ್ಸ್. ಇನ್ನು ರಜೆ ನೋಡಿ. ಇವಾಗ ಮೇಲಿಂದ ಅಲ್ಲಿಂದ ನೋಡಿದ್ರೆ ನಮ್ಮ ತೋಟ, ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಬಂದರೆ ಇದೆಲ್ಲ ತೋಟ. ಸೊ ನೋಡಿ, ನಮ್ಮದು ಎಮ್ಮೆ ಅಲ್ಲಿ ಮೇಯ್ತಾ ಐತೆ ತೋಟದೊಳಗಡೆ. ಇನ್ನು ಅಲ್ಲಿವರೆಗೂ ಎಂಡ್ವರೆಗೂ ತೋಟ ಇದೆಲ್ಲ ನಮ್ಮದೇ. ತುಂಬಾ ಚೆನ್ನಾಗಿತ್ತು. ಆವಾಗ ಚಿಕ್ಕ ಹುಡುಗರಲ್ಲಿ ನಾವು ಇದೆಲ್ಲ ಕೆಲಸ ಮಾಡ್ತಾಯಿದ್ವಿ. ಅಂದರೆ ಆವಾಗ ಇದು ಪಂಪೆಲ್ಲ ಇರಲಿಲ್ಲ ನೀರು ಹಾಕೋದಕ್ಕೆ, ಈ ಥರನ ಪೈಪ್ಲೈನ್ಗಳೆಲ್ಲ ಇರಲಿಲ್ಲ. ಸೊ ನಾವೇ ಕಾಲೇವು ಮಾಡಿ ನೀರು ಹಾಯಿಸ್ತಾಯಿದ್ವಿ. ಈ ತೆಂಗಿನ ಗಿಡ ದೊಡ್ಡದಾಗೈತಲ್ಲ, ಇದಕ್ಕೆಲ್ಲ ನಾವೇ ನೀರು ಬಿಡ್ತಾಯಿದ್ವಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಅಂದರೆ ಆವಾಗ ಅಂದರೆ ಚೆನ್ನಾಗಿತ್ತು. ಇವಾಗ ಕೆಲಸಗಳು ಮಾಡೋಕ್ಕೆ ಯಾರೂ ಇಲ್ಲ ಇವಾಗ ಅಷ್ಟೊಂದು. ನಮ್ಮಣ್ಣ ಅಲ್ಲಿ ಇಲ್ಲಿ ಗಾಡಿಗಳು ತಗೊಂಡು ಹೋಗ್ತಾ ಇರ್ತಾನೆ. ಇವಾಗ ನೋಡಿ, ಬೇಸಿಗೆ ಕಾಲ ಬೇರೆಯೇ, ಎಲ್ಲ ಎಡೆಮೆಟ್ಟೆ ಎಲ್ಲ ಬಿದ್ದಾವೆ. ಎಲ್ಲ ಒಂದ್ಸರಿ ಮಳೆ ಬರಬೇಕು, ಅವಾಗೆಲ್ಲ ಕ್ಲೀನ್ ಮಾಡ್ತಾರೆ. ಇವಾಗ ಅಷ್ಟು ಮಾಡಲ್ಲ. ಬೇಸಿಗೆ ಕಾಲದಲ್ಲಿ ಗರಿ ಎಲ್ಲ ಬೀಳುತ್ತೆ, ಹಣ್ಣುಗರಿ ಎಲ್ಲ ಬೀಳುತ್ತಾ ಇರ್ತದೆ. ಚೆನ್ನಾಗಿದೆ. ಹಸುಗಳೆಲ್ಲನ ಮೇಯ್ದು ನಿಂತಿದ್ದಾವೆ. ಇವಾಗ ಹಾಲು ಕರಿಬೇಕು. ಸೊ ಇವಾಗ ಬಂದಿದ್ದೀವಿ, ನೋಡೋಣ ಹೇಗೆ ಹಾಲು ಕೊಡುತ್ತೆ ಅಂತ ಹಸು. ನಮ್ಮ ಪಾಪ ನೋಡಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇನ್ನು ತೋಟ ಎಲ್ಲ ಈ ಥರ ಇದೆ. ಮೇಲ್ಗಡೆ ಬಂದಿದ್ದೀವಿ. ಇವಾಗ ಟೈಮ್ ಆಗಿದೆ, 4:45 ಆಗಿದೆ. 6 ಗಂಟೆಗೆ ಹಾಲು ಕೊಡಬೇಕಲ್ವಾ ಡೈರಿಗೆ, ಅದಕ್ಕಾಗಿ. ಇವಾಗ ನೋಡಿ ಹಸು ಎಲ್ಲ ನೋಡ್ತಾ ಇತ್ತು. ಇನ್ನೂ ಇವಾಗ ಹಾಲು ಕರಿಬೇಕು. ಇನ್ನು ನಮ್ಮ ಅಣ್ಣ ಬಂದಿಲ್ಲ, ಸೊ ಇವಾಗ ಬರ್ತಾರೆ ಅನಿಸುತ್ತೆ. ನಮ್ಮ ಅಣ್ಣ ಬಂದು ನಮ್ಮ ಅತ್ತಿಗೆನೋ ಇಬ್ಬರು ಹಾಲು ಕರೀತಾರೆ ಇವಾಗ. ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಹಾಲು ಕರೀತಿದ್ದಾರೆ. ಈ ಹುಡುಗಿದ್ದು ಬರ್ತಡೆ ಇವತ್ತು ನೋಡಿ. ಇದೇ ಹೊಸ ನೋಡಿ, ಹಾಲು ಕರೀತಿದ್ದಾರೆ ನಮ್ಮಮ್ಮ. ನೋಡಿ, ಇದು ಎಮ್ಮೆ ನಮ್ಮದು. ಅದು ಎಮ್ಮೆ ಇಲ್ಲ ಐತೆ. ಇನ್ನೊಂದು ಹೊಸ ಅಲ್ಲೈತೆ, ಅದು 7ಗೆ ಬಂದ್ಬಿಟ್ಟೈತೆ. ಅಪ್ಪ, ಇದನ್ನು ನೋಡೋಕ್ಕಾಗಲ್ಲ ನಿಮ್ಮ ಕೈಲಿ. ಮೇಕಪ್ ಮಾಡ್ಕೊಂಡಿದ್ದೆ ಹೊಸ ನೋಡಿ. ಅಮ್ಮ ಹಾಲು ಕರಿತಾ ಇದ್ದಾರೆ ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹಾಲು ಕರಿತಾ ಇದ್ದಾರೆ ಹಸಿನಾಗೆ ನೋಡಿ. ನೀವೇ ನೋಡಿ ಫ್ರೆಂಡ್ಸ್. ಇವಾಗ ಆಲೆ ಒಂದು ಜಗ್ಗು ಇದಿದೆ ಫ್ರೆಂಡ್ಸ್. ನಮ್ಮಮ್ಮ ಇನ್ನೊಂದು ಜಗ್ಗು ಕರಿತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಮ್ಮೆ ಹೆಂಗಿದೆ. ನಮ್ಮ ಅತ್ತಿಗೆ ಹಾಲು ಕರಿತಾ ಇದ್ದಾರೆ ನೋಡಿ. ಆವಾಗಲೇ ಇಲ್ಲಿ ಕರೆದಿದ್ದಾರೆ. 4 ಲೀಟ್ರ್ ಕೊಡುತ್ತಂತೆ. ಒಂದು ಹಸು 4? ಹಾಂ, ಇದಕ್ಕೆ ಫ್ರೆಂಡ್ಸ್ ಹಾಲು ಕರಿತಾ ಇದ್ದೀವಿ. ಹೇಗಿದೆ ನೋಡಿ ಹಳ್ಳಿ ಜೀವನ, ತುಂಬ ಚೆನ್ನಾಗಿರುತ್ತೆ. ನಾನು ಬಂದಾಗೆಲ್ಲ ಇಷ್ಟಪಟ್ಟು ಹಾಲು ಕರಿತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗೆಲ್ಲ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್.